ತೇಜೋವಧೆ ಮಾಡಲೆಂದೇ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಚಿತ್ರದುರ್ಗ ಟೌನ್ ಕ್ಲಬ್ನ ಕೆಲ ಸದಸ್ಯರು ಮನಸ್ಸಿಗೆ ನೋವು ಕೊಡುವ ಉದ್ದೇಶದಿಂದ ಸುಳ್ಳು ಆರೋಪ ಮಾಡಿದ್ದಾರೆಂದು ಕ್ಲಬ್ನ ಅಧ್ಯಕ್ಷ ಚಿತ್ರಲಿಂಗಪ್ಪ ಹೇಳಿದರು. ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ನಮಗೆ 1,000 ಸದಸ್ಯತ್ವ ಪಡೆಯಲು ಅವಕಾಶವಿದೆ. ಅದನ್ನ ಸಹಕಾರ ಸೊಸೈಟಿಯಿಂದಲೇ ನಿಯಮವಿದೆ. ಆದ್ದರಿಂದ ನಾವು ತೆಗೆದುಕೊಂಡಿದ್ದೇವೆ. ಆದರೆ ವಿಷಯ ತಿಳಿಯದೇನೆ ಆರೋಪ ಮಾಡುತ್ತಿದ್ದಾರೆ ಎಂದರು. ಉದ್ದೇಶ ಏನಂದ್ರೆ 100 ಸಾರಿ ಸುಳ್ಳು ಹೇಳ್ಬಿಟ್ರೆ ಒಂದ್ಸಾರಿ ಸತ್ಯ ಅಂತ ಜನ ಭಾವಿಸ್ತಾರೆ. ಅವ್ರಿಗೆ ನಾವು ಮಾನಸಿಕವಾಗಿ ನೋವು ಕೊಡಬೇಕನ್ನೋ ದೃಷ್ಟಿಯಿಂದ ನಮಗೆ ಮಾನಸಿಕವಾಗಿ ನೋವು ಕೊಟ್ಟು ಈ ಥರ ಎಲ್ಲ ಆಪಾದನೆಗಳನ್ನು ಮಾಡಿದ್ದಾರೆ. ಆಮೇಲೆ ಅವರಿಗೆ ಅಧಿಕಾರನೇ ಇಲ್ಲ. ಅದನ್ನು ಕೇಳಿದ್ರೆ ಒಂದು ಪ್ರಶ್ನೆ ಕೇಳಿದರೆ ಸದಸ್ಯರು ಎಷ್ಟು ಜನ ತಗೊಂಡಿದೆ ಅಂತ. ನಾನು 170 ನಮ್ಮಲ್ಲಿ 1,200 ಜನ ತಗೊಳ್ಳೋದಕ್ಕೆ 2013 ಇಸ್ವಿನಲ್ಲಿ ನನ್ನ ಅವಧಿನ ನಾನು 2013 ಇಸ್ವಿನಲ್ಲಿದ್ದಂಥ ಕಂಪ್ನಿಯವರು ರೆಸಲ್ಯೂಷನ್ ಮಾಡಿದ್ದಾರೆ. ಆ ರೆಸಲ್ಯೂಷನ್ ಸಂಬಂಧಪಟ್ಟಂತೆ ಆಮೇಲೆ ಏನು ಅಪ್ರೂವಲ್ ತಗೋಬೇಕಾಗ್ತದೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಅಪ್ರೂವಲ್ ತಗೊಂಡಿದ್ದಾರೆ. ಅಮೆಂಡ್ಮೆಂಟ್ ನೋಡಿ ಪಾಸ್ ಮಾಡೋದು ಕೂಡ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ನಂಬರ್, ಇದು ಏನಾಗ್ತಿರೋದು ರೈಟ್ ನಂಬರ್. ಟೋಟಲ್ ನಂಬರ್ ಆಫ್ 200 ಜನ ಮೇಲ್ಬಾರ್ದು, ಅದರಲ್ಲಿ ಲೈಫ್ ನಂಬರ್ ಕೂಡ 400 ಮೇಲ್ಬಾರ್ದು ಅಂತಕ್ಕಂಥದ್ದು ಅದೊಂದು ರೆಸಲ್ಯೂಷನ್ ಆಗಿದೆ. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ದುಡ್ಡು ಎಷ್ಟೆಷ್ಟು ತಗೋಬೇಕಂತಕ್ಕಂಥದ್ದು ಕೂಡ ಅಪ್ರೂವಲ್ ಮಾಡಿದ್ದಾರೆ. 50,000 ರೂಪಾಯಿ, 1,00,000 ರೂಪಾಯಿ ಅಪ್ರೂವಲ್ ಆಗಿದೆ. ಅದರಲ್ಲೂ ಕೂಡ ಇದೆ ಲೈಫ್ ನಂಬರ್ ಮಿನಿಮಮ್ ಆಫ್ ₹1 lakh, ಮಿನಿಮಮ್ ಆಫ್